ಇಷ್ಟರವರೆಗೆ ಪ್ರಜ್ವಲ್ ವಿಚಾರ ನಾವು ಮಾತನಾಡಿದ್ವಿ. ಆದರೆ ಕೇವಲ ಪ್ರಜ್ವಲ್ ರೇವಣ್ಣ ಅಷ್ಟೇ ಅಲ್ಲ, ಪ್ರಜ್ವಲ್ ರೇವಣ್ಣ ತಂದೆ ಅಂದ್ರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಜೊತೆಗೆ ತಾಯಿ ಭವಾನಿ ರೇವಣ್ಣ ಮೂವರಿಗೂ ಕೂಡ ಅಂದ್ರೆ ರೇವಣ್ಣ ಇಡೀ ಕುಟುಂಬಕ್ಕೆ ನಾಳೆ ನಿರ್ಣಾಯಕ ದಿನ. ಮೇ 31 ಅಪ್ಪ ಮಗ ಮತ್ತು ಅಮ್ಮನ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಹೀಗಾಗಿ ಇಡೀ ರೇವಣ್ಣ ಕುಟುಂಬಕ್ಕೆ ಕಾನೂನು ಕುಣಿಕೆ ಬಿಗಿಯಾಗ್ತಾ ಇದೆ. ನಾಳೆ ಮೂರು ಜನರ ಭವಿಷ್ಯ ಹೊರಬರುವಂತಹ ಒಂದು ದಿನ ಆಗಿರುತ್ತೆ. ಯಾಕಂದ್ರೆ ಭವಾನಿ ರೇವಣ್ಣ ಈಗಾಗಲೇ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ದಾರೆ. ಆ ಜಾಮೀನು ಅರ್ಜಿಯ ಆದೇಶ ನಾಳೆ ಹೊರಬೀಳುತ್ತೆ. ಇನ್ನು ಪ್ರಜ್ವಲ್ ಇವತ್ತು ರಾತ್ರಿ ಬಂದಿಳಿತಾರೆ ಫ್ಲೈಟ್ ನಲ್ಲಿ. ಆದರೆ ತಕ್ಷಣ ಅರೆಸ್ಟ್ ಆಗ್ತಾರಾ ಇಲ್ವೋ ಅನ್ನೋದು ಒಂದು ಭಾಗ. ಆದ್ರೆ ಆಲ್ರೆಡಿ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ದಾರೆ 3 ಕೇಸ್ಗಳಲ್ಲೂ ಕೂಡ. ಅದರ ವಿಚಾರಣೆ ಕೂಡ ನಾಳೆ ಬರುತ್ತೆ. ಜೊತೆಗೆ ತನ್ನ ಮೇಲಿರುವ 2 ಕೇಸ್ಗಳನ್ನ ರದ್ದು ಕೋರಿ ಎಚ್ ಡಿ ರೇವಣ್ಣ ಅರ್ಜಿ ಹಾಕಿದ್ದಾರೆ. ಆ ಅರ್ಜಿಯ ವಿಚಾರಣೆ ಕೂಡ ನಾಳೆ ಬರುತ್ತೆ. ಹಾಗಾಗಿ ಇಡೀ ರೇವಣ್ಣ ಫ್ಯಾಮಿಲಿಗೆ, ಇಡೀ ರೇವಣ್ಣ ಕುಟುಂಬದ ಮೂವರ ಭವಿಷ್ಯ ನಾಳೆ ನಿರ್ಧಾರ ಆಗುವಂತಹ ನಿರ್ಣಾಯಕ ದಿನ ಆಗಿರೋದ್ರಿಂದಾಗಿ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಈಗ ಆಲ್ರೆಡಿ ರೇವಣ್ಣ ಕುಟುಂಬಕ್ಕೆ ಢವಢವ ಶುರುವಾಗಿದೆ. ಜೊತೆಗೆ ಕಾನೂನಾತ್ಮಕವಾಗಿ ಹೆಜ್ಜೆ ಇಡುವಂತ ಎಲ್ಲಾ ಸಿದ್ಧತೆಗಳನ್ನ ಕೂಡ ರೇವಣ್ಣ ಫ್ಯಾಮಿಲಿ ಮಾಡ್ಕೊಂಡಿದೆ. ಆದ್ರೆ ಏನಾಗುತ್ತೆ ಈ ಕುತೂಹಲ ಖಂಡಿತ ಇದೆ. ಯಾಕಂದ್ರೆ ಒಂದ್ ಕಡೆ ಭವಾನಿ ರೇವಣ್ಣ ಅವರಿಗೆ ನಾಳೆ ಜಾಮೀನು ಸಿಗದೆ ಹೋದಂತಹ ಪಕ್ಷದಲ್ಲಿ ಈಗ ವಿಚಾರಣೆಗೆ ಬನ್ನಿ ಎನ್ನುವಂತಹ ನೋಟಿಸೇ ನನಗೆ ಬಂದಿಲ್ಲ ಅನ್ನುವಂತಹ ಮಾತನ್ನ ಭವಾನಿ ರೇವಣ್ಣ ಅವರ ಪರ ವಕೀಲರು ಹೇಳ್ತಿದ್ದಾರೆ ನಿಜ. ಆದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ನೋಟಿಸ್ ಕೊಡಬಹುದು. ನೋಟಿಸ್ ಕೊಟ್ರೆ ಅರೆಸ್ಟ್ ಮಾಡಿಬಿಟ್ರೆ ಎನ್ನುವಂತಹ ಭೀತಿ ಇದೆ. ಇನ್ನು ನಿರೀಕ್ಷಣಾ ಜಾಮೀನು ಕೋರಿ ಪ್ರಜ್ವಲ್ ರೇವಣ್ಣ ಅರ್ಜಿ ಹಾಕಿದ್ದಾರೆ. ನಾಳೆ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. 3 ಕೇಸ್ಗಳಲ್ಲೂ ಜಾಮೀನು ನೀಡುವಂತೆ ಪ್ರಜ್ವಲ್ ಅರ್ಜಿ ಹಾಕಿದ್ದಾರೆ. 3 ಪ್ರಕರಣ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ಆರೋಪಿ, ಹಾಗಾಗಿ ಜಾಮೀನಿಗಾಗಿ ಅರ್ಜಿ ಹಾಕಿದ್ದಾರೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಅಲ್ಲಿ ಪ್ರಜ್ವಲ್ ಅರ್ಜಿ ವಿಚಾರಣೆ ಆಗಿದೆ. ಶುಕ್ರವಾರ ಬರ್ತೀನಿ ಅಂತ ಕೋರ್ಟ್ ಮೊರೆಗೆ ಹೋಗಿದ್ ಯಾಕೆ? ಹಾಗಾದ್ರೆ ಪ್ರಜ್ವಲ್ 1 ತಿಂಗಳು ಸುಮ್ಮನಿದ್ರು. 1 ತಿಂಗಳು ಜರ್ಮನಿಯಲ್ಲಿದ್ರು, ವಿದೇಶದಲ್ಲಿದ್ರು. 35 ದಿನ ಕಳೆದು ಹೋಗಿದೆ. ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ಯಾಕೆ ಅನ್ನೋ ಪ್ರಶ್ನೆ ಇದೆ. ಇವತ್ತು ಪ್ರಜ್ವಲ್ ಬಂಧನ ಆದ್ರೆ ಜಾಮೀನು ಅರ್ಜಿ ಏನಿದೆ ಅದು ಅನೂರ್ಜಿತವಾಗುತ್ತೆ. ಪ್ರಜ್ವಲ್ ಬಂಧಿಸೋದಕ್ಕೆ ಒಂದ್ ಕಡೆ SIT ಸಿದ್ಧತೆ ಮಾಡಿಕೊಂಡಿದೆ. ಯಾಕಂದ್ರೆ ಈ ಪ್ರಕರಣದ ಪ್ರಮುಖ ಆರೋಪಿ ವಿಚಾರಣೆ ನಡೀಬೇಕಾಗಿದೆ. ಹಾಗಾಗಿ ಏರ್ಪೋರ್ಟ್ಗೆ ಬಂದು ಇಳಿತಾ ಇದ್ದಂತೆ ಅವರನ್ನ ವಶಕ್ಕೆ ಪಡೆದು SIT ವಿಚಾರಣೆ ನಡೆಸುತ್ತೆ. ಕೊನೆಯ ಹಂತದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಪ್ರಜ್ವಲ್ ಅರ್ಜಿ ಸಲ್ಲಿಸಿದ್ದು ಯಾಕೆ? ಇದು ಈಗಿರುವಂತಹ ಪ್ರಶ್ನೆ. ಪ್ರಜ್ವಲ್ ವಿರುದ್ಧ 3 ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಈ 3 ಪ್ರಕರಣದಲ್ಲೂ ಕೂಡ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಪ್ರಜ್ವಲ್ ಪರ ವಕೀಲರು. ಈಗ ಈ ಹಂತದಲ್ಲಿ ಅರ್ಜಿ ಸಲ್ಲಿಕೆ ಯಾಕೆ ಅನ್ನೋದು ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಇವತ್ತು ಜರ್ಮನಿಯಿಂದ ಹೊರಡ್ತಾ ಇದ್ದಾರೆ. ಮಧ್ಯರಾತ್ರಿ ಬೆಂಗಳೂರಿಗೆ ಬಂದು ರೀಚ್ ಆಗ್ತಾರೆ. ಆದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿರೋದು ಈಗ ಬಹಳ ದೊಡ್ಡ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಜಾಮೀನು ಅರ್ಜಿ ವಿಚಾರ ಏನು ಅಂತ ನೋಡ್ಕೊಂಡೇ ವಾಪಸ್ ಆಗೋಣ ಅನ್ನೋ ನಿರ್ಧಾರಕ್ಕೇನಾದ್ರೂ ಪ್ರಜ್ವಲ್ ರೇವಣ್ಣ ಬರ್ತಾರಾ? 1 ತಿಂಗಳು ಸುಮ್ಮನೆ ಇದ್ರು. ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ದು ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಪ್ರಜ್ವಲ್ ವಿಚಾರದ ಬಗ್ಗೆ ಹೇಳೋದಾದ್ರೆ ಹಿಂದೆ 5 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. 6ನೇ ಬಾರಿ ಟಿಕೆಟ್ ಕ್ಯಾನ್ಸಲ್ ಮಾಡ್ತಾರಾ ಅಥವಾ ಕೊಟ್ಟ ಮಾತಿನಂತೆ, ಹೇಳದಂತ ಮಾತಿನಂತೆ ಭಾರತಕ್ಕೆ ಬರ್ತಾರಾ? ಕಾದು ನೋಡ್ಬೇಕು. ಇನ್ನು ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಅವರ ವಿಚಾರಕ್ಕೆ ಬರೋದಾದ್ರೆ KR ನಗರ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ಅವರಿಗೆ ಬಂಧನದ ಭೀತಿ ಇದೆ. ನಾಳೆಗೆ ಅವರ ಜಾಮೀನು ಅರ್ಜಿಯ ತೀರ್ಪನ್ನ ಸೆಷನ್ಸ್ ಕೋರ್ಟ್ ಕಾಯ್ದಿರಿಸಿದೆ. ಸೆಷನ್ಸ್ ಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೆದಿದೆ. ನಾಳೆ ಭವಾನಿ ರೇವಣ್ಣ ಬೇಲ್ ಭವಿಷ್ಯ ನಿರ್ಧಾರ ಆಗತ್ತೆ. ಬೇಲ್ ಸಿಗುತ್ತಾ ಅಥವಾ ಅರೆಸ್ಟ್ ಮಾಡ್ತಾರಾ, ಜೈಲು ಪಾಲಾಗ್ತಾರಾ? ಇದೇ ಕಿಡ್ನಾಪ್ ಪ್ರಕರಣದಲ್ಲೇ ಎಚ್ ಡಿ ರೇವಣ್ಣ SITಯ ವಿಚಾರಣೆ ಎದುರಿಸಿ ಜೈಲು ಪಾಲಾಗಿ ನಂತರ ಈಗ ಜಾಮೀನು ಮೇಲೆ ಹೊರಬಂದಿರುವಂಥದ್ದು. ಹೀಗಾಗಿ ಈಗ ಈ ಕೇಸ್ನಲ್ಲಿ ಈಗ ಭವಾನಿಗೆ ಯಾವ ರೀತಿಯ ಕಂಟಕ ಎದುರಾಗುತ್ತೆ ಅನ್ನೋದು ಸದ್ಯದ ಕುತೂಹಲ ಆಗಿದೆ. ಈ ಕಿಡ್ನಾಪ್ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಈಗ ಆಲ್ರೆಡಿ ಬಂಧನಕ್ಕೊಳಗಾಗಿರುವಂತಹವರ ಹೇಳಿಕೆ ಜೊತೆಗೆ ಸಂತ್ರಸ್ತೆಯ ಮಗ ಕೊಟ್ಟಂತಹ ದೂರು ಇದೆಲ್ಲವನ್ನ ಆಧರಿಸಿ SIT ಒಂದೊಮ್ಮೆ ಭವಾನಿ ರೇವಣ್ಣ ಅವರನ್ನ ವಿಚಾರಣೆಗೆ ಕರೆದು ಅವರನ್ನ ಬಂಧನಕ್ಕೊಳಪಡಿಸುವುದಕ್ಕೆ ಮುಂದಾದ್ರೆ ಎನ್ನುವ ಆತಂಕ ಭವಾನಿಯವರನ್ನ ಕಾಡ್ತಾ ಇದೆ. ಹೀಗಾಗಿಯೇ ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಭವಾನಿ ರೇವಣ್ಣ ಏನು ಹಾಕೊಂಡಿದ್ದಾರೆ. ಅದರ ವಾದ ಪ್ರತಿವಾದ ಆಗಿದೆ. ಈಗ ತೀರ್ಪನ್ನ ನಾಳೆಗೆ ಕಾಯ್ದಿರಿಸಲಾಗಿದೆ. ಆ ತೀರ್ಪು ನಾಳೆ ಹೊರಬರಲಿದ್ದು ಭವಾನಿ ರೇವಣ್ಣ ಪಾಲಿಗೆ ಇದು ನಿರ್ಣಾಯಕ ಆಗ್ತಾ ಇದೆ. ಒಟ್ಟಾರೆ ತಾಯಿ, ಮಗ ಮತ್ತು ತಂದೆ 3 ಜನರಿಗೂ ಕೂಡ ನಾಳೆ ನಿರ್ಣಾಯಕ ದಿನ. ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಪ್ರಕರಣ. ಇಡೀ ದೇವೇಗೌಡರ ಕುಟುಂಬಕ್ಕೆ ಮುಜುಗರ ತಂದಂತಹ ಪ್ರಕರಣ ಇದು.
ಈ ಪ್ರಕರಣದಲ್ಲಿ ಕೇವಲ ಪ್ರಜ್ವಲ್ ರೇವಣ್ಣ ಮೇಲಷ್ಟೇ ಆಪಾದನೆಯಲ್ಲ, ಎಲ್ಲೋ ಒಂದು ಕಡೆ ಅದನ್ನ ಬಚಾವ್ ಮಾಡೋದಕ್ಕೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಪ್ರಜ್ವಲ್ ರೇವಣ್ಣ ತಾಯಿ ತಂದೆ ಮೇಲೆ ಕೂಡ ಈಗ ಆರೋಪ ಕೇಳಿಬಂದಿರುವಂತಹ ಹಿನ್ನೆಲೆಯಲ್ಲಿ, ಜೊತೆಗೆ ರೇವಣ್ಣ ಅವರ ಮೇಲೆ 2 ಕೇಸ್ಗಳಿರುವಂತಹ ಹಿನ್ನೆಲೆಯಲ್ಲಿ ಇಡೀ ಕುಟುಂಬ ಈಗ ಬಹಳ ಆತಂಕದಲ್ಲಿದೆ. ನಾಳೆ 3 ಜನರ ಪಾಲಿಗೂ ಕೂಡ ನಿರ್ಣಾಯಕ ಆಗಿರುತ್ತೆ. ಅದರಲ್ಲೂ ಭವಾನಿ ರೇವಣ್ಣ ಪಾಲಿಗೆ, ದೇವೇಗೌಡರ ಕುಟುಂಬದ ಹೆಣ್ಣುಮಗಳಿಗೂ ಕೂಡ ಇಂಥದ್ದೊಂದು ಕಾನೂನಾತ್ಮಕ ಕಂಟಕ ಎದುರಾಗಿದೆ. ಇದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.